ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ನಡೆಯುವ ಶ್ರೀ ಶಿವಗಿರಿಜೆಯರ ಕಲ್ಯಾಣೋತ್ಸವವು ಬುಧವಾರ ರಾತ್ರಿ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸುಮಾರು 1 ವಾರಗಳ ಕಾಲ ನಡೆಯುವ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದ ಪ್ರಯುಕ್ತ 2ನೇ ದಿನವಾದ ಬುಧವಾರ ಸಂಜೆ ಶ್ರೀಯವರ ಕಾಶಿಯಾತ್ರೆ ಮಹೋತ್ಸವವು ಅದ್ದೂರಿಯಾಗಿ ಸಂಪನ್ನವಾಯಿತು. ಇನ್ನು ವಜ್ರ ವೈಢೂರ್ಯ ಹಾಗೂ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕೃತಗೊಂಡ ಶ್ರೀ ಅವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಾಲಯದಿಂದ ಹೊರತಂದ ಉತ್ಸವ ಮೂರ್ತಿಯನ್ನ ಪಟ್ಟಣದ ರಥಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಕಾಶಿಯಾತ್ರೆ ನಡೆಸಲಾಯಿತು. ನಡೆದ ವಿಜೃಂಭಣೆಯ ಕಾಶಿಯಾತ್ರಾ ಮಹೋತ್ಸವದಲ್ಲಿ ನಂದಿ ಧ್ವಜ, ವೀರಗಾಸೆ, ಮಂಗಳವಾದ್ಯ, ತಮಟೆ ವಾದ್ಯ, ಕಂಸಾಳೆ, ಒನಕೆ ನೃತ್ಯ, ಪೂಜಾ ಕುಣಿತ, ಹುಲಿವೇಷ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರುಗು ತಂದವು. ಇನ್ನು ಕಾಶಿಯಾತ್ರಾ ಸಂದರ್ಭದಲ್ಲಿ ರಸ್ತೆಗೆ ನೀರು ಹಾಕಿ ಮಹಿಳೆಯರು ರಂಗವಲ್ಲಿ ಬಿಡಿಸುತ್ತಿದ್ದುದು ವಿಶೇಷವಾಗಿತ್ತು. ವಿಜೃಂಭಣೆಯ ಕಾಶಿಯಾತ್ರೆಯನ್ನ ಮುಗಿಸಿ ಬಂದ ಶ್ರೀ ಅವರ ಉತ್ಸವ ಮೂರ್ತಿಯನ್ನ ದೇವಾಲಯದ ಮುಂಭಾಗದ ಮಂಟಪದಲ್ಲಿ ಕೂರಿಸಲಾಯಿತು. ನಂತರ ಶ್ರೀ ಅವರ ಉತ್ಸವ ಮೂರ್ತಿ ಎದುರುಗಡೆ ದೇವಾಲಯದ ಬಾಗಿಲಲ್ಲಿ ಅಲಂಕೃತಗೊಂಡ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ 6:45ರಿಂದ 7:15 ಗಂಟೆಯೊಳಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಸಂಬಂಧಮಾಲಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ಸಂಬಂಧಮಾಲ ನಂತರ ನಿರೀಕ್ಷಣಾ ಪೂರ್ವಕ ಕಲ್ಯಾಣ ಮಂಟಪ ಪ್ರವೇಶಿಸಲಾಯಿತು. ಬಳಿಕ ಶ್ರೀ ಶಿವ ಪಾರ್ವತಿ ಅಮ್ಮನವರಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಣಪತಿ ಪೂಜೆ, ಕಂಕಣ ಧಾರಣೆ, ಜನಿವಾರ ಧಾರಣೆ, ಹೋಮ ಹವನ ಹಾಗೂ ಸಪ್ತಪದಿಯೊಂದಿಗೆ ಧಾರಾ ಮುಹೂರ್ತವನ್ನ ಹಾಗೂ ಮಾಂಗಲ್ಯ ಧಾರಣೆ ನೆರವೇರಿತು. ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀ ನಾಗಚಂದ್ರ ದೀಕ್ಷಿತ್ ಅವರ ಪೌರೋಹಿತ್ಯದಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಗಳು ಸಾಂಗವಾಗಿ ನೆರವೇರಿದವು. ರಾಜ್ಯದ ನಾನಾ ಮೂಲೆಗಳಿಂದ ಸೇವಾರ್ಥದಾರರು ಹಾಗೂ ಭಕ್ತಾದಿಗಳು ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಶಿವಗಿರಿಜೆಯರ ಕೃಪೆಗೆ ಪಾತ್ರರಾದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಂಜನಗೂಡು ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಮತ್ತು ದಂಪತಿ, ಸಹಾಯಕ ಅಧಿಕಾರಿ ಸತೀಶ್ ಮತ್ತು ಕುಟುಂಬ ವರ್ಗ, ಬಿವೈಎಸ್ಪಿ ಧರ್ಮೇಂದ್ರ ಮತ್ತು ಕುಟುಂಬ ಖ್ಯಾತ ಜ್ಯೋತಿಷಿ ದ್ವಾರಕನಾಥ್ ಕುಟುಂಬ ಹಾಗೂ ದೇವಾಲಯದ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಇಂಧನ್ ಬಾಬು ಸೇರಿದಂತೆ ನೂತನ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳು ಹಾಗೂ ಮಾಜಿ ಸದಸ್ಯರುಗಳು ಮತ್ತು ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ಇನ್ನು ನಡೆದ ಕಾರ್ಯಕ್ರಮದ ಬಗ್ಗೆ ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀ ನಾಗಚಂದ್ರ ದೀಕ್ಷಿತ್ ಮಾತನಾಡಿ ವಿವರಿಸಿದರು. ಗುರುಗಳ ದೀಕ್ಷಿತ್
ವಾಗರ್ತ ಸಂಪರ್ತವು ವಾಗರ್ತ ಪ್ರತಿಪತ್ತಿಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ 2026ನೇ ಸಾಲಿನ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗಿನ ಜಾವ ಪುಷುಕಾಲದಲ್ಲಿ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ ಆದ ನಂತರ ಮೂಲದೇವತಾ ಪ್ರಾರ್ಥನೆಯೊಂದಿಗೆ ಕನ್ನಡಿ ಕಲಶವನ್ನು ಹೊರಡಿಸಿ ಕಪಿಲಾ ನದಿ ದಡದಲ್ಲಿರತಕ್ಕಂಥ ಕಪಿಲಾ ನದಿಯಲ್ಲಿ ಗಂಗೆ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಅಗ್ರೋದಕ ತೆಗೆದುಕೊಂಡು ಬಂದ ನಂತರ ದೇವಾಲಯದ ಒಳ ಆವರಣದಲ್ಲಿ ನಾಂದಿಕ ಯಜ್ಞ, ಅದಾದ ನಂತರ ಸಂಜೆ 5 ಗಂಟೆಗೆ ರಾಜಮಹಾರಾಜರು ನೀಡಿರತಕ್ಕಂಥ ವಿವಿಧ ವಜ್ರ ವೈಡೂರ್ಯಗಳನ್ನು ಒಳಗೊಂಡಂತಹ ಆಭರಣಗಳನ್ನು ದೇವರಿಗೆ ಧಾರಣೆ ಮಾಡಿ ಸಂಜೆ 5 ಗಂಟೆಗೆ ಕಾಶಿಯಾತ್ರೆ ಮಹೋತ್ಸವ, ಅದಾದ ನಂತರ ಕಾಶಿಯಾತ್ರೆ ಮಹೋತ್ಸವ ದೇವಸ್ಥಾನದ ಹೊರಪ್ರಾಕಾರದಲ್ಲಿ ವಿವಿಧ ಕಲಾತಂಡಗಳೊಂದಿಗೆ ನೆರವೇರಿದ ನಂತರ 6:45 7:15 ಶುಭ ಶಲ್ವ ಧನುರ್ಲಗ್ನದಲ್ಲಿ ಕನ್ಯಾ ನಿರೀಕ್ಷಣಪೂರ್ವಕ ಸಂಬಂಧಮಾಲಾ ಮಹೋತ್ಸವ, ಅಕ್ಷತಾರೋಪಣ, ತದನಂತರ ದೇವಸ್ಥಾನದ ಒಳಗಡೆ ಕಲ್ಯಾಣ ಮಂಟಪ ಪ್ರವೇಶ ಆದ ನಂತರ ಎಂದಿನಂತೆ ಕಲ್ಯಾಣೋತ್ಸವದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ ಹಾಗೂ ಸಮಾನ ತಂತ್ರದಲ್ಲಿ ದೇವರಿಗೆ ಸಮರ್ಪಣೆ ಮಾಡತಕ್ಕಂತಹ ಮಂಗಳ ದ್ರವ್ಯಗಳ ಪೂಜೆಯಾಗಿ ಮಂಗಲಾಷ್ಟಕ ಪಠಣ ಹಾಗೂ ಮಹಾಸಂಕಲ್ಪಪೂರ್ವಕ ಕನ್ಯಾದಾನದೊಂದಿಗೆ ಈ ದಿನದ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಪ್ರಧಾನ ಅರ್ಚಕರು, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು.